ಸಾಮಾನ್ಯವಾಗಿ ನಾವು ಪಾಟ್ಸ್ಗಳಲ್ಲಿ ಹೂವಿನ ಸಸಿಗಳನ್ನ ಅಥವಾ ಶೋ ಗಿಡಗಳನ್ನ ಹಾಕಿರ್ತೀವಿ. ಇವುಗಳಿಗೆ ಕೆಲವೊಂದು ತೊಂದರೆಗಳು ಉಂಟು ಮಾಡ್ತವೆ. ಇರುವೆಗಳು ಭಾಳ ಆಗಿಬಿಡ್ತವೆ, ಕೆಂಪಿರುವೆಗಳಾಗ್ಬೋದು, ಕಟ್ಟಿರುವೆಗಳಾಗ್ತವೆ. ಸೊ ಇವುಗಳಿಂದ ಮುಕ್ತಿ ಪಡೆಯಲು ಕೆಲವೊಂದು ಹೋಮ್ ರೆಮಿಡೀಸ್ಗಳು ಉಂಟು. ಅವುಗಳಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ, ಅಡಿಗೆ ಅರಿಶಿಣದ ಪೌಡರ್ನ ತಗೋಬೇಕು. ಅಡಿಗೆ ಅರಿಶಿಣದ ಪೌಡರ್ ಜೊತೆ ಕರಿಮೆಣಸಿನ ಪೌಡರು, ಅದ್ರ ಜೊತೆ ಏನು ಮಸಾಲೆ ಚಕ್ಕೆ ತಗೊಳ್ತೀವಲ್ಲ, ಆ ಚಕ್ಕೆನ ತಗೊಂಬಿಟ್ಟು ಎಲ್ಲದನ್ನು ಕೂಡ ಮಿಶ್ರಣ ಮಾಡಿಬಿಟ್ಟು ಆ ಹೂವಿನ ಪಾಟ್ಸ್ ಸುತ್ತಲೂ ಕೂಡ ನಾವು ಹಾಕಿದರೆ ಆರಾಮವಾಗಿ ಇರುವೆಗಳಿಂದ ನಾವು ಮುಕ್ತಿ ಪಡಿಬೋದು. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಯೂಸ್ ಮಾಡಿರುವಂಥ ಪ್ಲಾಸ್ಟಿಕ್ಗಳು ಭಾಳ ವೈಟ್ ಪ್ಯಾಚಸ್ಗಳು ಸಖತ್ ಹಳೇದಾಗಂಗೆ ಕಾಣ್ತಿರ್ತವೆ. ಇವನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ಗಳಿದ್ದಾವೆ. ಒಂದು ಜಗ್ನಲ್ಲಿ ಬಿಸಿ ನೀರನ್ನ ತಗೋಬೇಕು. ಬಿಸಿ ನೀರು ಜೊತೆ ಸೋಡಾನ, ಬೇಕಿಂಗ್ ಸೋಡಾನ ತಗೊಂಡು ಅದ್ರ ಜೊತೇಲಿ ಸ್ವಲ್ಪ ನಿಂಬೆ ಹುಣಿನ ಹಾಕಬೇಕು. ಅದು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಒಂದು ಲಿಕ್ವಿಡ್ ತಯಾರಾಗುತ್ತೆ. ಆ ಮಿಶ್ರಣನ ವಸ್ತುಗಳ ಮೇಲೆ ಅಪ್ಲೈ ಮಾಡಿದರೆ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಮೇಲೆ ರಿಮೂವ್ ಆಗುತ್ತೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಸಕ್ಕರೆ ಡಬ್ಬಗಳಲ್ಲಿ ಇರುವೆಗಳಾಗೋದು, ಕೆಂಪಿರುವೆಗಳಾಗೋದು ಕಾಮನ್ ಆಗಿರುತ್ತೆ. ಇವುಗಳಿಂದ ಮುಕ್ತಿ ಪಡೆಯಲು ಕೆಲವೊಂದು ಟಿಪ್ಸ್ಗಳು ಉಂಟು. ಅದೇನೆಂದರೆ, ಲವಂಗದ 2-3 ಪೀಸಸ್ಗಳನ್ನ ಸಕ್ಕರೆ ಡಬ್ಬದಲ್ಲಿ ಹಾಕಿದರೆ ಆ ಸ್ಮೆಲ್ಲಿಗೇನೆ ಇರುವೆಗಳು ಬರುವುದಿಲ್ಲ. ಸ್ನೇಹಿತರೆ, ಸಾಮಾನ್ಯವಾಗಿ ಮನೆಗಳಲ್ಲಿ ನಾವು ಹಾಲು ಅಥವಾ ಬೇರೆ ಆಹಾರ ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಗಳಲ್ಲಿ ಇಟ್ಬಿಟ್ಟು ಹೋಗಿರ್ತೀವಿ. ಅದು ಸೀದೋಗ್ಬಿಟ್ಟು ಕಪ್ಪು ಕಲೆ ಅಂಟ್ಕೊಂಡಿರ್ತವೆ. ಇವುಗಳಿಂದ ರಿಮೂವ್ ಮಾಡಲು ಒಂದು ಉತ್ತಮವಾದಂತಹ ಒಂದು ಟ್ರಿಕ್ಸ್ ಇದೆ. ಅದಕ್ಕೇನೆಂದ್ರೇ, ಒಂದು ಮನೇಲಿ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಯಾವುದಾದ್ರೂ ಪೌಡ್ರ್ ಆಯಿತು, ಆ ಡಿಟರ್ಜೆಂಟ್ ಪೌಡರ್ನ ಆ ಪಾತ್ರೆಯಲ್ಲಿ ಏನು ಕೊಳೆ ಆಗಿರುತ್ತಲ್ಲ, ಆ ಪಾತ್ರೆಯಲ್ಲಿ ಸ್ವಲ್ಪ ವಾಟರು ಮತ್ತು ಡಿಟರ್ಜೆಂಟ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 1/2 ಅವರು. ಕುದಿಸಿದ್ರಿ ಏನಾಗುತ್ತೆ ಅಂದರೆ, ಅದೇನಾಗುತ್ತೆ, ಫುಲ್ ಸಾಫ್ಟ್ ಆಗಿಬಿಟ್ಟು ರಿಮೂವ್ ಮಾಡ್ಬೋದು ನೆಕ್ಸ್ಟು. ಇದು ಒಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.